ಗುರುಜಿ, ವಾಸ್ತುವಿನ ಕುರಿತು ತಿಳಿಸ್ಕೊಡೋ ಸಮಯ ಅದೇ. ನಮ್ಮ ಶಿವಂ ವಾಸ್ತು ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು? ಶಿವಂ ವಾಸ್ತುವಲ್ಲಿ ಪರಮಾತ್ಮ ಕೃಪಾ ಕಟಾಕ್ಷ ಬಹಳಷ್ಟು ಬೇಕು ಅಂತ ಹೇಳ್ತೀವಿ. ಮನೆಯಲ್ಲಿ ಇವತ್ತು ಮಹಾಪ್ರದೋಷ ಅಲ್ವೇ, ಆ ಪ್ರದೋಷದ ದಿನ ಸಂಧ್ಯಾ ಕಾಲದಲ್ಲಿ ಹೊಸಲಿನ ಮಧ್ಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋ ದಿನ ಅಂತ ಹೇಳ್ತೀವಿ. ಅರ್ಶಿನ ಕುಂಕುಮ ಹೊಸಲಿಗೆ ಯಾಕೆ ಹಚ್ತೀವಿ ಅಂದರೆ, ಆ ಹೊಸಲಿಗೆ ಹಚ್ಚಬೇಕಾದ್ರೆ ಅರ್ಶಿನ ಮತ್ತು ಕುಂಕುಮ ಹರಿದ್ರಾಲಂಕಾರಂ ನರಸಿಂಹಭೂಷಿತ ಕುಂಕುಮಾಲಂಕಾರಂ ಲಕ್ಷ್ಮೀ ಪೂಜಿತ. ಅರ್ಶಿನ ಕುಂಕುಮ ಹಾಕಿದರೆ ಸಾಕು. ಸಾಧಾರಣವಾಗಿ ಒಂದು ಅರ್ಶಿನ ಹಾಕಿದ್ರೆ ಕ್ರಿಮಿಕೀಟಗಳು ಯಾವುದೂ ಒಳಗೆ ಬರಗೋದಲ್ಲ ಅಂತ. ಅಂದರೆ ಟರ್ಮರಿಕ್ ಅಂತಕ್ಕಂಥದ್ದು ಯಾವತ್ತೂ ಅರ್ಶಿನ ಯಾವ ದಾರಿದ್ರ್ಯವನ್ನು ಒಳಗೆ ಬಿಟ್ಕೊಳ್ಳಲ್ಲ ಅಂತ. ಮನೆಯಲ್ಲಿ ಲಕ್ಷ್ಮೀ ನರಸಿಂಹ ವಾಸವಾಗೋದು ಹೊಸಲಲ್ಲಿ ಅಂತ. ಅದಕ್ಕೆ ಆ ಹೊಸಲಿನ ಭಾಗಕ್ಕೆ ಅರ್ಶಿನ ಕುಂಕುಮ. ನೀವೇನು ಮಾಡ್ತೀರಾ, ಮೈನ್ ಡೋರ್ಗೆ ಮಾತ್ರ ಹೊಸಲಿಗೆ ಅರ್ಶಿನ ಕುಂಕುಮ ಹಾಕ್ತೀರ. ಆದರೆ ಪೂರ್ತಿ ಅರ್ಶಿನ ಕುಂಕುಮ ಎಲ್ಲ ಭಾಗಗಳಿಗೂ ಹಾಕಬೇಕು. ಅದಕ್ಕೆ ಮೊದಲು ಶಿವ ಅನ್ಬೇಕು. ಬನ್ನಿ ಆ ವಾಸ್ತು ಪುರುಷನ ಸಮೇತ ಶಿವನ ಸ್ವಾಗತಿಸ್ಬಿಡೋಣ. ನೋಡಿದ್ರೆ ಆ ಶಿವ ಮತ್ತು ಹರಿನಾಮಸ್ಮರಣೆ ಎರಡೂ ಒಟ್ಟಿಗೆ ಬೇಕು ಅಂತೀವಿ. ಅಂದರೆ ಶಿವಂ ವಾಸ್ತು ಅಂದರೆ ಮನೇಲಿ ಶಿವನು ವಾಸವಾಗಿದ್ದಾನೆ, ಅಲ್ಲಿ ಹರಿ ನಿವಾಸನಾಗಬೇಕಾಗಿದ್ದರೆ ಲಕ್ಷ್ಮೀ ನರಸಿಂಹನ ಎದುರುಗಡೆ ಹಾಕೋಬೇಕು ಅಂತ ಹೇಳ್ತೀವಿ. ಅದಕ್ಕೆ ಮನೆ ಕಟ್ತಾ ಇದ್ದ ಸಮಯದಲ್ಲಿ ನಾವೇನು ಮಾಡ್ತೀವಿ, ಕಂಬಗಳಾಯಿತು, ಕಂಬದ ವಿಚಾರ ಮಾತಾಡಾಯಿತು, ಬುಧ ಆಯಿತು, ಬುಧ ಸ್ಥಿರವಾಗಾಯಿತು, ಪ್ರದೋಷ ಕಾಲೆ ಅಂತ ಕರಿತೀವಿ. ಪ್ರದೋಷ ಕಾಲೆ ಅಂದರೆ ಮನೆ ಸುತ್ತಲೂ ಓಡಾಡಬೇಕಾದ್ರೆ ನೀವುಗಳು ಕಿಟಕಿಗಳನ್ನು ಯಾವ ಕಾಲಕ್ಕೂ ಏನು ಮಾಡ್ತೀವಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ಕಡೆ ಕಿಟಕಿ ಇಡ್ತೀರಿ. ಯಾವತ್ತೂ ಸರಿಯಾಗಿ ಬರ್ಕೊಳ್ಳಿ. ಉಚ್ಚ ನೀಚ ಅಂತ ಎರಡು ಬರ್ಕೋಬೇಕು. ಸ್ಕ್ವೇರಾಗಿ ಒಂದು ಚೌಕವನ್ನು ಹಾಕ್ಕೊಳ್ಳಿ. ಪೂರ್ವ ಅಂತ ಬರ್ಕೊಳ್ಳಿ ಒಂದು ಕಡೆ, ಪಶ್ಚಿಮ ಅಂತ ಒಂದು ಕಡೆ ಬರ್ಕೊಳ್ಳಿ, ಉತ್ತರ ಅಂತ ಒಂದು ಕಡೆ ಬರ್ಕೊಳ್ಳಿ, ದಕ್ಷಿಣ ಅಂತ ಬರ್ಕೊಳ್ಳಿ. ಯಾವತ್ತು ಬಾಗಿಲಿಡಬೇಕಾದ್ರೆ ಪೂರ್ವದ ಈಶಾನ್ಯ ಭಾಗದಲ್ಲಿ ಇಡಬೇಕು, ಇಲ್ಲ ಉತ್ತರದ ಈಶಾನ್ಯ ಭಾಗದಲ್ಲಿ ಇಡಬೇಕು. ಫಾರ್ ಎಕ್ಸಾಂಪಲ್, ಬಾಗಿಲು ನಾನು ಹೀಗೆ ನೋಡ್ತಾ ಇರಿ, ಈ ಚೌಕ ಈ ಡಬ್ಬಿ ಅಂತ ಇಟ್ಕೊಳ್ಳೋಣ. ನಾನು ಈ ಕಡೆಯಿಂದ ಹೀಗೆ ನೋಡಿದ್ರೆ ನನ್ನ ಬಲಭಾಗದಿಂದ ಪೂರ್ವ ಭಾಗ, ನನ್ನ ಎಡಭಾಗದಿಂದ ಪೂರ್ವದ ಎಡಭಾಗ. ಜ್ಞಾಪಕ ಇಟ್ಕೊಳ್ಳಿ, ನಾನೇ ಪೂರ್ವ ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವೆಲ್ಲ ಪಶ್ಚಿಮದಲ್ಲಿದ್ದೀರ, ಹಾಗೆ ಸರಿಯಾಗಿ ನೋಡ್ಕೊಳ್ಳಿ. ಸೊ ನನ್ನ ಬಲಭಾಗದಲ್ಲಿ ಇದು ಅಗ್ನಿ ಮೂಲೆ ಅಂತ ಇಟ್ಕೊಳ್ಳೋಣ, ಇದು ಅಗ್ನಿ. ಈ ಭಾಗದಿಂದ ಈ ಭಾಗಕ್ಕೆ ಈಶಾನ್ಯ ಮೂಲೆ, ಎಡಭಾಗಕ್ಕೆ ಈಶಾನ್ಯ ಮೂಲೆ. ನನಗೆ, ನಿಮಗೆ ನಿಮ್ಮ ಎಡಭಾಗಕ್ಕೆ ಈಶಾನ್ಯ ಮೂಲೆ. ಜ್ಞಾಪಕ ಇಟ್ಕೊಳ್ಳಿ, ನನಗೆ ನನ್ನ ಎಡಭಾಗ, ನೀವು ಟಿ ವಿ ಏನು ನೋಡ್ತಾ ಇದ್ರೆ ಸರಿಯಾಗಿ ಗಮನಿಸ್ಕೊಳ್ಳಿ ಎಡಭಾಗಕ್ಕೆ. ಸೊ ಇಲ್ಲಿ ಈ ಭಾಗದ ಮೂಲೆಯಲ್ಲಿ ಈಶಾನ್ಯದಲ್ಲಿ ಯಾರಿರ್ತಾನೆ, ಸ್ವತಃ ಉಚ್ಚಸ್ಥಾನ, ಅಲ್ಲಿ ನೀವೇನು ಮಾಡಬೇಕು, ಕಿಟಕಿಯನ್ನು ಇಡಬಹುದು, ಬಾಗಿಲನ್ನು ಇಡಬಹುದು. ಇದು ನೀಚಸ್ಥಾನ ಬಲಭಾಗದಲ್ಲಿ. ಸೊ ಈ ಬಲಭಾಗದಲ್ಲಿ ಏನು ನೀಚಸ್ಥಾನ, ಅಗ್ನಿಮೂಲೆ. ಬೆಂಕಿಯನ್ನು ಬಿಟ್ಟರೆ ಅಲ್ಲಿ ಯಾವ ಕಾಲಕ್ಕೂ ಕಿಟಕಿ ಇರಬಾರ್ದು. ಕಿಟಕಿ ಅಂದರೆ ಏನು ಮಾಡ್ತಾರೆ ಗೊತ್ತಾ, ಭಾಳ ಜನ ದೊಡ್ಡ ಕಿಟಕಿ, ಅಡುಗೆ ಮನೆ ಕೆಳಗಿಂದ ಮೇಲವರೆಗೂ ಕಿಟಕಿ ಇಟ್ಕೊತಾರೆ ಈ ಮೂಲೆಗೆ. ಯಾವತ್ತು ಈ ಮೂಲೆಗೆ ಕಿಟಕಿ ಇಟ್ಕೊತಾರೆ ಹೆಣ್ಣು ಮಕ್ಕಳು ಭಾಳ ದುರಾಂಕಾರ, ಜೋರು, ಜಬರ್ದಸ್ತು, ಆಡಿಮೆಂಟ್ ಆಗಿಬಿಡ್ತಾಳೆ. ಅದಕ್ಕೆ ಆ ಕಡೆ ಒಂದು ಬಾಗಿಲಿಡೋದಾಗಲಿ ನೋಡಿ, ಈ ಕೋಣೆ ಹಿಂಗೆ ಬರುತ್ತಲ್ಲ, ಈ ಎದುರು ಭಾಗದ ಪೂರ್ವದ ಭಾಗಕ್ಕೆ ನಾನು ಹೇಳ್ತಿರೋದು, ಈ ಕಡೆ ದಕ್ಷಿಣಕ್ಕೆ ಹೋಗ್ತಾ ಇಲ್ಲ ನಾನು, ಪೂರ್ವದ ಭಾಗದಲ್ಲಿ ಅಗ್ನಿ ಮೂಲೆಗೆ ಇಲ್ಲಿ ಕಿಟಕಿ ಇಡಬಾರ್ದು. ಕಿಟಕಿ ಇಟ್ಟರೆ ಎಷ್ಟು ಕೂಡ, ಅರ್ಧ ಕಿಟಕಿ. ಅಂದರೆ ಮೇಲ್ಗಡೆ ಸ್ಲ್ಯಾಬಿಂದ ಮೇಲ್ಭಾಗಕ್ಕೆ ಕಿಟಕಿ ಮೇಲ್ಗಡೆ ಇರಬೇಕು. ವೆಂಟಿಲೇಷನ್ ಇಡ್ಬೋದು, ಕಿಟಕಿ ಪುಟ್ಟದಾಗಿ ಇಟ್ಕೋಬೋದು. ಕೆಳಗಡೆ ಭೂಸ್ಪರ್ಶದಿಂದ ಯಾವ ಕಾಲಕ್ಕೂ ಕಿಟಕಿ ಇಡಬಾರ್ದು. ಅಗ್ನಿ ಮೂಲೆಯಲ್ಲಿ ಕಿಟಕಿ ಇಡಬಾರ್ದು, ಬಾಗಿಲು ಇಡಬಾರ್ದು. ಇದು ನೀಚ ಸ್ಥಾನ. ಅದಕ್ಕೋಸ್ಕರ ನೀಚನಾಗಿದ್ದಾಗ ಅಡುಗೆ ಮಾಡಿದಾಗಲೂ ನಿಮಗೇನು ಅಂದರೆ, ನೀವು ಕರೆಕ್ಟಾಗಿ ನೋಡಬೇಕಾದ್ರೆ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿದ್ರೆ, ಒಂದು ಸ್ಟವ್ ಇಟ್ಟರೆ ಅಲ್ಲೇ ಇದ್ದರೆ ಗಾಳಿ ಬಂದ್ಬಿಡುತ್ತೆ. ಕಿಟಕಿ ಮೇಲೆ ಇದ್ದರೆ ನಿಮ್ಮ ಮುಖಕ್ಕೆ ಗಾಳಿ ಬರ್ತಾ ಇರುತ್ತೆ. ಸೊ ಅಲ್ಲಿ ಕಿಟಕಿ ಇಟ್ಕೊಳ್ಳೋದು ಬೆಳಕು ಗಾಳಿಗೆ ನಿಮ್ಮ ಮುಖಕ್ಕೆ. ಮೇಲ್ಗಡೆ ವೆಂಟಿಲೇಷನ್ ಇಡೋದು ಯಾವುದಕ್ಕೆ, ಒಂದು ವಿಶೇಷವಾಗಿ ಎಕ್ಸಾಸ್ಟ್ ಫ್ಯಾನ್ ಹೊಡೋಕ್ಕೆ. ಕೆಳಗಡೆ ಇಟ್ಟರೆ ಗಾಳಿ ಆರೋಗುತ್ತೆ, ಸ್ಟವ್ ಆರೋಗುತ್ತೆ. ಈ ಗಾಳಿ ಜೋರಾಗಿ ಬಂದಾಗ ಸೀರೆ ಇಟ್ಕೊಳ್ಳೋದು ಬಗ್ ಅಂತ ಅಂಟ್ಕೊಳ್ಳುತ್ತೆ. ಇದು ಪ್ರಾಕ್ಟಿಕಲ್ಲು, ಇದು ನೀಚ. ಈ ಕಡೆ ಉಚ್ಚ ಹಾಕೊಳ್ಳಿ, ಬರ್ಕೊಂಡ್ರೆ. ಈಗ ನಾವು ದಕ್ಷಿಣಕ್ಕೆ ಹೋಗೋಣ. ದಕ್ಷಿಣಕ್ಕೆ ಹೋದಾಗ ತಿರುಗಿ ಇದೇ ಭಾಗ, ನನ್ನ ಬಲಭಾಗದಲ್ಲಿ ದಕ್ಷಿಣ, ಎಡಭಾಗದಲ್ಲಿ ದಕ್ಷಿಣ ಮೂಲೆ. ಅಂದರೆ ನನ್ನ ಎಡಭಾಗಕ್ಕೆ ಅಗ್ನಿ ಮೂಲೆ ಬಂತು, ಬಲಭಾಗದಲ್ಲಿ ನೈಋತ್ಯ ಬಂತು. ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ಎಡಭಾಗದಲ್ಲಿ ಏನು ಬಂತು, ಅಗ್ನಿ ಮೂಲೆ ಬಂತು, ಬಲಭಾಗದಲ್ಲಿ ನೈಋತ್ಯ ಬಂತು. ಹಾಗೆ ದಕ್ಷಿಣಕ್ಕೆ ಬಂದ್ಬಿಡೋಣ, ಇಲ್ಲಿಂದ ಇಲ್ಲಿವರೆಗೂ ದಕ್ಷಿಣ. ಸೊ ಇಲ್ಲಿ ಬಂದಾಗ ದಕ್ಷಿಣಕ್ಕೆ ನನ್ನ ಬಲಭಾಗದಲ್ಲಿ ಏನಿದೆ, ಅದನ್ನು ಏನು ಮಾಡಬೇಕು, ನೀಚ ಸ್ಥಾನ. ಯಾವತ್ತಿದ್ರೂ ನೀಚ. ಯಾತಕ್ಕೆ ನೀಚ ಅಂದರೆ, ನೀವು ಯಾವುದೇ ಕಾರಣಕ್ಕೂ ದಕ್ಷಿಣದ ನೈಋತ್ಯ ಭಾಗ ಎರಡೂ ಕಾರ್ನರ್ಸ್ ಅಂದರೆ ಉತ್ತರ ವಾಯುವ್ಯ ಭಾಗದಲ್ಲಿ, ದಕ್ಷಿಣದ ನೈಋತ್ಯ ಭಾಗದಲ್ಲಿ ಖಂಡಿತ ಕಿಟಕಿ ಇಡಬಾರ್ದು.
ಒಂದು ಬಾಗಿಲು ಇರಬಾರ್ದು. ಅಲ್ಲಿ ಗೋಡೆ ಕಿಟಕಿ ಇಡ್ಲೇಬಾರ್ದು. ನೀವು ಫ್ಯಾಷನ್ ಏನು ಮಾಡ್ತೀರಾ, ಉದ್ದುದ್ದ ಕಿಟಕಿ ಉದ್ದುದ್ದ ಬಾಗಿಲು ಹೊಂದ್ಗಡೆ ಹೋಗಕ್ಕೆ ಬೇಕು, ಅದನ್ನು ಖಂಡಿತ ಇಟ್ಕೋಬೇಡಿ. ಇಲ್ಲಿ ಉಚ್ಚಸ್ಥಾನ ನೋಡಿ, ಇಲ್ಲಿ ಉಚ್ಚಸ್ಥಾನ ಯಾವತ್ತಿದ್ರೂ ಅಗ್ನಿ ಮೂಲೆಯಲ್ಲಿ, ದಕ್ಷಿಣದ ಅಗ್ನಿ ಮೂಲೆಯಲ್ಲಿ ಖಂಡಿತವಾಗ್ಲೂ ಬಾಗಿಲು ಇಟ್ಕೋಬಹುದು. ಯಾವುದನ್ನ, ಹಿಂದ್ಗಡೆ ಬಾಗಿಲು, ಅದು ಅಡುಗೆ ಮನೆಗೆ ಸಂಬಂಧಪಟ್ಟಿದ್ರೆ. ಅಡುಗೆ ಮನೆ ಒಳಗೆ ಇಟ್ಕೋಬಾರ್ದು. ಅಂದರೆ ಒಂದು ಬಾಗಿಲಿನಲ್ಲಿ, ಅಡುಗೆ ಮನೆಗೆ ಆಲ್ರೆಡಿ ಒಂದು ಬಾಗಿಲು ಇರುತ್ತೆ, ಸ್ಟೋರ್ ರೂಮ್ ಇಟ್ಕೋಬೋದು. ಅಡುಗೆ ಮನೆ ಒಳಗೆ ಒಂದು ಸ್ಟೋರ್ ರೂಮ್ ಇಟ್ಕೋಬೋದು, ಒಳಗೆ ಹೋಗಿ ಅದು ಕ್ಲೋಸ್ಡ್ ಆಗಿರಬೇಕು. ಅಕಸ್ಮಾತ್ ಒಂದೇ ಬಾಗಿಲು ಅಂದರೆ ಒಂದು ಅಡುಗೆ ಮನೆಗೆ 2 ಬಾಗಿಲು ಇದ್ದುಬಿಟ್ರೆ ಗಂಡನಿಗೆ ಬೇರೆ ಹುಡುಗಿರ ಮೇಲೆ ವ್ಯಾಮೋಹ, ಬೇರೆ ಹೆಂಗಸರ ಮೇಲೆ ವ್ಯಾಮೋಹ, ಹೆಂಡತಿಗೆ ಬೇರೆ ಗಂಡಸರ ಮೇಲೆ ವ್ಯಾಮೋಹ. ಹೆಣ್ಣು ಮಕ್ಕಳು ನಿಮ್ಮ ಮನೇಲೇ ಕೂತಿರ್ತಾರೆ, ಅಕಸ್ಮಾತ್ ವಯಸ್ಸಾದ ಹೆಂಗಸರು ಯಾವ ಗಂಡಸರ ಹತ್ರನೂ ಹೋಗದೇ ಇದ್ದ ಪಕ್ಷದಲ್ಲಿ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕೆಟ್ಟ ದೃಷ್ಟಿಗಳು ಬರ್ತವೆ. ಅಡುಗೆ ಮನೇಲಿ 2 ಬಾಗಿಲಿದ್ರೆ ಅದೇ ರೀತಿ. ಆಮೇಲೆ ಬೆಂಕಿ ಅಪಘಾತಗಳು, 24 ಗಂಟೆ ಬೆಂಕಿ ಅಪಘಾತಗಳು. ಅಂದರೆ ಏನಂದರೆ ಸುಮ್ಮನೆ ಒಂದು ಕಿಡಿ ಹಾರೋದು, ಇಲ್ಲ ಕರೆಂಟ್ ಶಾಕು, ಆ ಮಿಕ್ಸಿ ಆನ್ ಮಾಡಿರ್ತೀರ ಜರ್ರಂತ, ಏನು ನೀರಾಗೋಯ್ತು, ನೀರು ಹಾಕಕ್ಕೆ ರುಬ್ಬಿರ್ತೀರ ಪಕ್ಕದಲ್ಲಿ, ಅದೇನೋ ಶಾಕ್ ಹೊಡಿತಿದೆ ಬನ್ರಿ ಇಲ್ಲಿ ಸ್ವಲ್ಪ ನೋಡ್ರಿ ಅಂತಿರ್ತೀರ. ನೀವು ಸುಮ್ಮನೆ ಶಾಕ್ ಅನ್ಕೊಂತೀರ. ಅಂಥ ಮನೇಲಿ 24 ಗಂಟೆ ಇದೇ ರೀತಿಯಾಗಿ ಶಾಕ್ ಅಥವಾ ಬೆಂಕಿ ಘಟಗಳು. ಇಲ್ಲ ಮನೆಯಲ್ಲಿ 2 ಬಾಗಿಲಿರ್ತಕ್ಕಂಥ ಅಡುಗೆ ಮನೆ, ಅಂದರೆ ಒಂದೇ ಅಡುಗೆ ಮನೆಗೆ 2 ಬಾಗಿಲು, ಹಿತ್ತಲುಗಳು ಹೋಗಬೇಕು, ಹೊರಗಡೆಯಿಂದ ಬರಬೇಕು, ಒಳಗಡೆಯಿಂದ ಆ ಅಡುಗೆ ಮನೆಗೆ ಬರ್ತಕ್ಕಂಥ ಈ 2 ಬಾಗಿಲುಗಳಿಗೆ ಅಂದರೆ 2 ಆಯಗಳನ್ನ ಕತ್ತರಿಸಿದಾಗ ಆ ಮನೆಗೆ ಆಗ್ತಕ್ಕಂಥ ಅಪಘಾತಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಗಂಡು ಮಕ್ಕಳಿಗೆ ಯಾವಾಗಿದ್ರು ಆಕ್ಸಿಡೆಂಟ್ಸು, ಹೆಣ್ಣು ಮಕ್ಕಳಿಗೆ 24 ಗಂಟೆ ಮೂಗಲ್ ರಕ್ತ ಸೋರೋದು, ತಲೆ ಏಟು ಬೀಳೋದು, ಎಲ್ಲೋ ಬೆನ್ನಲ್ಲಿ ಯಾವುದೇ ಕಾಲಕ್ಕೂ ಮೂಳೆಗಳ ನೋವು ಬರೋದು, ನೀರುಗಳಿಗೆ ಕೂತ್ಕೊಳ್ಳೋದು. ಅಂದರೆ ನಿಮ್ಗೆ ಗೊತ್ತಿರಲ್ಲ, ಡಾಕ್ಟರ್ ಹತ್ರ ಅದೇನೋ ನೀರು ಇಲ್ಲಿ ಚುಚ್ತಾ ಇದೆ, ಸ್ವಲ್ಪ ಬೆನ್ನು ಸೊಂಟಕ್ಕೆ ಚುಚ್ತಾ ಇದೆ ಅಂತೀರಾ. ಯಾಕೆ ಚುಚ್ತಾ ಇರುತ್ತೆ ಅಂದರೆ ನೀರಿನಂಶ ಸೇರ್ಕೊಳ್ಳೋಕೆ ಶುರುವಾಗುತ್ತೆ. ಮೊಣಕಾಲು, ಹೆಂಗಸರು ಕೆಲಸ ಮಾಡ್ತಿರೋದಲ್ಲ, ನಿಮಗೆ ಮೊಣಕಾಲಿನೂರಲ್ಲಿ ನೀರು ಸೇರ್ಕೊಳ್ತಾ ಶುರು ಮಾಡುತ್ತೆ. ಅದಾದ ಮೇಲೆ ಫೇಸ್ ಚೇಂಜ್ ಆಗ್ತಾ ಹೋಗುತ್ತೆ. ಏನಪ್ಪ ಇದು ಫೇಸ್ ಹೆಂಗೆ ಚೇಂಜ್ ಆಗ್ಬಿಡುತ್ತೆ, ಫಸ್ಟ್ ಕ್ಲಾಸ್ ಆಗಿದ್ದೀವಲ್ಲ? ಖಂಡಿತ ಇಲ್ಲ. ಯಾಕೆ ಚೇಂಜ್ ಆಗುತ್ತೆ ಅಂದರೆ ಸುಕ್ಕು ಬರುತ್ತೆ, ಮಂಗು ಬರುತ್ತೆ, ವಯಸ್ಸಾದಂಗೆ ಕಾಣಕ್ಕೆ ಶುರು ಮಾಡಿಬಿಡ್ತೀರಾ. ಯಾಕೆ ಅಂದರೆ ದಕ್ಷಿಣವನ್ನು, ಯಮಸ್ಥಾನವನ್ನು ಹತ್ತಿರಕ್ಕೆ ಕರೆದಾಗ ನೀವೇ ಅಡುಗೆ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಅಡುಗೆ ಮನೆಯಿಂದ ಯಾವ ಕಾಲಗೂ ಅಗ್ನಿ ಮೂಲೆಯಲ್ಲಿ ಇಡಬಾರ್ದು. ಏನನ್ನ, ಈ ಬಾಗಿಲುಗಳನ್ನ ಅಥವಾ ಕಿಟಕಿಗಳನ್ನ. ಅದಕ್ಕೆ ನೈಋತ್ಯ ಭಾಗದಲ್ಲೂ ಯಾವತ್ತು ಮುಚ್ಚಿರ್ತೀರಾ ಅವತ್ತು ಹೊಡೆಯೋದು. ಒಂದೇ ಅಡುಗೆ ಮನೆಗೆ 2 ಬಾಗಿಲಿಟ್ಟರೆ ಎಷ್ಟು ಕಷ್ಟ ಅನ್ನೋದು ನಿಜವಾಗ್ಲೂ ಅನುಭವಿಸೋರಿಗೆ ಗೊತ್ತಾಗುತ್ತೆ. ಅದಾದ ಮೇಲೆ ಕಷ್ಟದ ಮೇಲೆ ಕಷ್ಟ. ಆ ಕಷ್ಟಕ್ಕೆ ಕೆಳಗಡೆ ಕೆಳಗೆ ಕಪ್ಪಾಗ್ತಾ ಹೋಗುತ್ತೆ. ನೀವೇನ್ಕೊಂತೀರಾ, ಯಾಕೋ ಕಪ್ಪಾಗ್ತಿದೆ, ಚಿಂತೆ ರೀ. ಸುಮ್ಮನೆ ಚಿಂತೆ ಇಲ್ಲ, ಚಿಂತೆಗೂ ಚಿತೆಗೂ ಇರೋದು ಒಂದೇ 0. ನಿಮ್ಮ ಚಿಂತೆ ಚಿತೆಗೆ ಕರ್ಕೊಂಡು ಹೋಗ್ತಾ ಇರೋದು ಯಾರೋ ದಕ್ಷಿಣದಲ್ಲಿ. ನೀವು ಅಡುಗೆ ಮನೆಯ ಒಳಗಿಂದ ಬಾಗಿಲಿಟ್ಟರೆ ನಿಮ್ಮ ಹಣೆ ಬರ ಇಷ್ಟೇ. ಅದಕ್ಕೋಸ್ಕರ ಯಾವತ್ತೂ ತಿಳ್ಕೊಳ್ಳಿ, ಒಂದು ಓಣಿ ಅಂತ ಸಪ್ರೇಟ್ ಮಾಡಬೇಕು. ಜಾಗ ಹೋದರೂ ಪರವಾಗಿಲ್ಲ, ಅಡುಗೆ ಮನೆ ಹೊರಭಾಗದಲ್ಲಿರಬೇಕು. ಬಾಗಿಲಿಗೆ, ಓಣಿಗೆ ಹೊರಗಡೆ ಹೋಗ್ತಕ್ಕಂಥ ದಕ್ಷಿಣಕ್ಕೆ ಒಂದು ಜಾಗವನ್ನು ಬಿಟ್ಕೋಬೇಕು. ಅಷ್ಟೇ ಬಿಟ್ಟರೆ ಯಾವ ಕಾಲಕ್ಕೂ ಹೀಗಿಡಬಾರ್ದು. ಅದಾದಮೇಲೆ ಅಡುಗೆ ಮನೆಯಲ್ಲಿ ದೇವಮೂಲೆಗೆ ಸಿಂಕ್ ಇಡಬಾರ್ದು. ಅಡುಗೆ ಮನೆಗೆ ದೇವಮೂಲೆಗೆ ಸಿಂಕ್ ಇಡಬಾರ್ದು. ಅಡುಗೆ ಮನೇಲಿ ಉತ್ತರಕ್ಕೆ ಸಿಂಕ್ ಇಡಬೇಕು. ಯಾವತ್ತು ಅಡುಗೆ ಮನೇಲಿ ಏನು ಮಾಡ್ತಾ ಗೊತ್ತಾ, ದೇವಮೂಲೆಗೆ ನೀರಿರ್ಬೇಕಂತಪ್ಪ ಅಂತ ನೀರಿರಬೇಕು, ಪಾತ್ರೆ ಹಾಕ್ತೀರಾ. ದೇವಮೂಲೆ ಅನ್ನೋದು ಯಾವಾಗಲೂ ಎಲ್ಲರೂ ವಾಸ್ತೆ ಕಟ್ಬಿಡ್ಬೇಕಾದ್ರೆ ದೇವಮೂಲೆಯಲ್ಲಿ ನೀರು ಹರಿಬೇಕು, ಭಾಳ ಒಳ್ಳೆಯದು, ಸಂತೋಷ. ನೀರು ನಿಂತ್ಕೋಬೇಕು. ನೀವೇನು ಮಾಡ್ತೀರಿ ಗೊತ್ತಾ, ಸಿಂಕ್ ಇಟ್ಬಿಟ್ರೆ ಪಾತ್ರೆ ತೊಳಿಬೋದು. ಮನೆ ಗಲೀಜು ತಿಂದಿರೋದೆಲ್ಲ ದೇವಮೂಲೆಗೆ. ಅಂದರೆ ಏನಂತೆ, ನಿಮ್ಮ ಮನೆ ಯಜಮಾನರಿಗೆ ನೀವೇ ಮೂತಿಗೆ ಎಲ್ಲ ಮೆತ್ತದಂಗೆ, ನಿಮ್ಮ ಮಗನಿಗೆ ನೀವೇ ಮೆತ್ತದಂಗೆ. ಅಂದರೆ ಏನೋ ನಿಮ್ಮ ಹಳ್ಳ ನೀವೇ ತೊಳ್ಕೊತಾ ಇದ್ದೀರಾ. ಯಾವುದು ತಿಳ್ಕೊಳ್ಳಿ, ಉತ್ತರಕ್ಕೆ ಹಾಕೋಬೇಕು. ಕರೆಕ್ಟಾಗಿ ಈಶಾನ್ಯಕ್ಕೆ ಸಿಂಕನ್ನು ಹಾಕೊಳ್ಳೇಬಾರ್ದು. ಇಲ್ಲ ಪೂರ್ವದ ಈಶಾನ್ಯಕ್ಕೆ ಖಾಲಿ ಒಂದು ಸ್ಲ್ಯಾಬ್ ಬಿಟ್ಬಿಡ್ಬೇಕು, ಪಕ್ಕದಲ್ಲಿ ಹಾಕೋಬೇಕು. ಪೂರ್ವಕ್ಕೆ ಅಂದರೆ ಇಂದ್ರಸ್ಥಾನ ಬಿಟ್ಟು ಮಧ್ಯ ಬಿಟ್ಟು ಸ್ವಲ್ಪ ಆ ಕಡೆ ಹಾಕೋಬೋದು. ಈಶಾನ್ಯ ಕರೆಕ್ಟ್ ಎಕ್ಸಾಕ್ಟ್ ಈಶಾನ್ಯಕ್ಕೆ ಸಿಂಕನ್ನು ಅಡುಗೆ ಮನೇಲಿ ಹಾಕೋಬಾರ್ದು. ಅಡುಗೆ ಮನೆಯಲ್ಲಿ ನೈಋತ್ಯದಲ್ಲಿ ರುಬ್ಬಿಕೊಂಡು ಭೂಮಿ ಮೇಲೆ ಇರಬೇಕು, ಮೇಲ್ಗಡೆ ರುಬ್ಬೋ ಥರ ಇಟ್ಕೋಬಾರ್ದು. ಮನೆ ಯಜಮಾನನಿಗೆ ಹಾರ್ಟ್ಗೆ ಆವಾಗ ಗ್ಯಾಸ್ಟ್ರಿಕ್ ಆಗತ್ತೆ. ಮನೆಗೆ ಯಜಮಾನನಿಗೆ ಕಣ್ಣಿಗೆ ಆವಾಗ ಚುಚ್ಚತ್ತೆ. ಏನು ಚುಚ್ಚೋದು ಹೋದ್ರೆ ಹಿಂಗಂತಿರ್ತಾರೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಹಿಂಗಂತಿರ್ತಾರೆ. ಅದು ಯಾಕೋ ಚುಚ್ಚದಂಗೆ ಇರುತ್ತೆ. ಯಾಕೆ ಅಂತ ನೀವು ಅಂದ್ಕೊಳ್ಳೋದೇನು ಅಂದರೆ ಅದೇನೋ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಸೇರಿರಲ್ಲ, ಚುಚ್ಚದಂಗೆ ಆಗ್ತಿರತ್ತೆ. ಯಾಕೆ ಅಂದರೆ ಸೈನಸ್ ಪ್ರಾಬ್ಲಮ್ಮು, ನರಗಳು ಕಣ್ಣಿಗೆ ಮತ್ತು ಆ ಭಾಗ ನೈಋತ್ಯಕ್ಕೆ, ಅಡುಗೆ ಮನೆ ನೈಋತ್ಯಕ್ಕೆ ಸೋಗ್ತಾ ಇರುತ್ತೆ. ಅದಕ್ಕೆ ಅಡುಗೆ ಮನೆ ನೈಋತ್ಯಕ್ಕೆ ಯಾವತ್ತಿದ್ರು ಬಾಗಿಲುಗಳಾಗಲಿ, ಒಂದೇ ಅಡುಗೆ ಮನೆಗೆ 2 ಬಾಗಿಲುಗಳಾಗಲಿ, ಸಿಂಕನ್ನು ಡೈರೆಕ್ಟ್ ಈಶಾನ್ಯಕ್ಕಾಗಲಿ ಯಾವ ಕಾಲಕ್ಕೂ ದಕ್ಷಿಣದ ಭಾಗದಲ್ಲಿ ನಾವು ಅಗ್ನಿ ಮೂಲೆ ಅಂತ ಹೇಳ್ತೀವಿ, ಅಲ್ಲಿ ಖಂಡಿತ ಮಾಡ್ಕೋಬಾರ್ದು.
ದಕ್ಷಿಣದ ಅಗ್ನಿಮೂಲೆ ಯಾವತ್ತಿದ್ರು ನೀಚ ಸ್ಥಾನ. ಈಶಾನ್ಯ ಅಗ್ನಿಮೂಲೆಯಲ್ಲಿ ಖಂಡಿತ ಯಾವ ಕಾಲಕ್ಕೂ ಬಾಗಿಲುಗಳು ಇಡಬಾರ್ದು. ಓಪನ್ ಕಿಚನ್ ಇಟ್ಟರೆ ಏನಾಗತ್ತೆ ಅಂದರೆ, ಅಡುಗೆ ಮನೆಗೆ ಹೊಸಲಿಲ್ಲದೆ ಇದ್ರೆ, ಇಟ್ಕೊಂಡಿಲ್ಲದೆ ಇರತಕ್ಕಂಥವ್ರು ಫ್ಯಾಷನ್ ಅಂತ ಇಟ್ಕೊಂಡಿದ್ದೀರಾ, ನಿಮ್ಮ ಮುಂದೆ ಹಣೆ ಬರ ಏನಾಗತ್ತೆ? ಶಿವ ಅನ್ನಬೇಕು. ನಾಳೆ ನಾಡಿದ್ರಲ್ಲಿ ಅಂದರೆ ಪ್ರತಿದಿನ ಶಿವಂ ವಾಸ್ತು ಅಂದ್ರೇ ಗೊತ್ತಾಗಬೇಕು, ನೀವು ಅದಕ್ಕೆ ಕಾಯಲೇಬೇಕು.